ಹಿರಿಯ ವಕೀಲರು, ಮಾಜಿ ಅಧ್ಯಕ್ಷರು ರೋಣ ತಾಲೂಕು ನ್ಯಾಯವಾದಿಗಳ ಸಂಘ ಹಾಗೂ ಅಧ್ಯಕ್ಷರು ಶ್ರೀ ಹುಲಿಗಮ್ಮ ದೇವ ಟ್ರಸ್ಟ್ ಕಮಿಟಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾನೂನು ಘಟಕದ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಇವತ್ತ ಎದಕ್ ಬಂದಿವೆಲ್ಲ 500 ಕಿಲೋಮೀಟರ್ ಇಂದ ಈಗ ಬೆಂಗಳೂರಿಗೆ ಬಂದಂತ ಕಾರಣ ಏನಂತಂದ್ರ ಸನ್ಮಾನ್ಯ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ JS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಉದ್ದೇಶದಿಂದ ನಾವು ಇವತ್ತ ಬಂದಿದ್ದೀವಿ. ಸಚಿವ ಸ್ಥಾನ ಕೊಡ್ಬೇಕು, ಇದಕ್ಕೆ ಯಾಕೆ ಕೊಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸಚಿವ ಸ್ಥಾನ ಯಾಕೆ ಕೊಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಏನು ಉತ್ತರ ಅಂದ್ರೆ, ಸುಮಾರು 4 ಬಾರಿ ನಮ್ಮ ಶಾಸಕರು ಏನಾಯ್ತಂದ್ರ ಶಾಸಕರಾಗಿದ್ದಾರೆ, ಅತ್ಯಂತ ಹಿರಿಯರು ಮತ್ತು ಇಷ್ಟು ಜನಪರ ಆಡಳಿತ ಮಾಡಿದ್ರೆ ಒಂದು ಕಪ್ಪು ಚಿಕ್ಕಿ ಸಹ ಇಲ್ಲ. ಅವರು ಇತಿಹಾಸದಲ್ಲಿ ಏನು ಇಷ್ಟು ಆಡಳಿತ ಮಾಡಿದ್ರೆ ಒಂದು ಕಪ್ಪು ಚಿಕ್ಕಿ ಇಲ್ಲ ಅವ್ರದ್ದು. ಮತ್ತೇನೈತಂದ್ರ ಇವತ್ತೇನು ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷ ಗದಗ ಜಿಲ್ಲೆಯಲ್ಲಿ ಬೆಳೆಸುವಂತ ಒಂದು ಏಕೈಕ ಯಾವುದೇ ರಾಜಕಾರಣಿ ಇದ್ರ ಸನ್ಮಾನ್ಯ JS ಪಾಟೀಲ್ ಅಂತ ಕಟ್ಟಾಳುಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಂತ JS ಪಾಟೀಲ್ ಅವರಿಗೆ ಏನೈತೆ ಅನ್ಯಾಯ ಆಗ್ತಾ ಇದೆ. ಇದು ಒಂದ್ಸಲ ಅಲ್ಲ, ಇದು ಸುಮಾರು 4 ಸಲ ಏನೈತೆ ಅವ್ರ ಅನ್ಯಾಯ ಆಗ್ತಾ ಇದೆ. ನಾವು ಎಲ್ಲಾ ಕಾರ್ಯಕರ್ತರು ನೋಡ್ತಾ ಇದೀವಿ. ಇವತ್ತ ನಮ್ದು ಒಬ್ಬರದ ಕೂಗಲ್ಲ, ಇಡೀ ಕ್ಷೇತ್ರದ ಕೂಗು. ಬೇಕಾದ್ರೆ ನೀವು ಬಂದ್ ಸರ್ವೆ ಮಾಡಬಹುದು. ನಮ್ಮ JS ಪಾಟೀಲ್ ಅಲ್ಲಿ ಏನೈತಂದ್ರ ಸಚಿವ ಸ್ಥಾನ ಕೊಡ್ಬೇಕಂತ ಎಂತ ಹೋರಾಟ ನಡೀತಾ ಇದೆ. ಇವೆಲ್ಲ ಯಾಕೆ ಅಂದ್ರೆ ನಮ್ಮ ಭಾಗದ ಜನಪ್ರತಿಗೆ ಅನ್ಯಾಯ ಆಗ್ತಾ ಇದೆ. ಯಾಕೆ ಬೆಂಗಳೂರು ಭಾಗದ ಜನತೆಗೆ ನೀವು ಆದ್ಯತೆ ಕೊಡ್ತಾ ಇದ್ದೀರಿ? ನಮ್ಮ ತಾಲೂಕು, ನಮ್ಮ ಗದಗ ಜಿಲ್ಲೆ ಅಂದ್ರೆ ನಿಮ್ಗೆ ಯಾವುದೋ ರೀತಿಯಿಂದ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ನಮ್ಮ ಶಾಸಕರಿಗೆ ಅಷ್ಟು ಅನುಭವ ಮತ್ತು ಹಿರಿಯ ರಾಜಕಾರಣಿ, ಅತ್ಯಂತ ಹಿರಿಯ ರಾಜಕಾರಣಿ, ಯಾವುದೇ ಒಂದು ಯಾರಿಗೂ ದ್ವೇಷ ಇಲ್ಲ, ಯಾವ್ದು ಪಕ್ಷಪಾತ ಮಾಡಲ್ಲ ಮತ್ತು ಯಾವ್ದು ಕಳಂಕ ಇಲ್ಲ ಅಂತ ರಾಜಕಾರಣಿಗಳಿಗೆ ನೀವು ಇವತ್ತು ಸಚಿವ ಸ್ಥಾನ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಏನೈತಂದ್ರೆ ನಮ್ಮ ಭಾಗಕ್ಕೆ ಅನ್ಯಾಯ ಮಾಡ್ದಂಗ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ದಂಗ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಹುಟ್ಟಿ ಬೆಳೆಸಿದಂತ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ದಂಗ ಆಗತ್ತ. ಈ ಹೋರಾಟ ಇಲ್ಲಿಗೆ ನಿಂದ್ರಾಗಿಲ್ಲ, ಇದು ಒಂದು ಎಚ್ಚರಿಕೆ ಗಂಟೆ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡೋ ಮಠ ಇದು ಹೋರಾಟ ನಿಂದ್ರಾಗಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾವು ವಿನಂತಿ ಮಾಡ್ಕೊಂತೀವಿ, ಇದು ಸಂಘರ್ಷಕ್ಕೆ ಎಡಿ ಮಾಡ್ಕೊಡ್ಬೇಡ್ರಿ ದಯವಿಟ್ಟು. ಏನೈತೆ ನಮ್ಮ ಶಾಸಕರಿಗೆ 2 ವರ್ಷ ಇದೆ, 2 ವರ್ಷ ಏನೈತೆ ಅವ್ರಿಗೆ ಏನೈತೆ ಅಂದ್ರೆ ಸಚಿವ ಸ್ಥಾನ ಕೊಟ್ಟು ನೋಡ್ರಿ. ನಮ್ಮ ಭಾಗದಲ್ಲಿ ಏನ್ ಕೆಲಸ ಆಗ್ತಾವ, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರ ನಿಮ್ಗೆ ಅರ್ಥ ಆಗತ್ತ. ನೀವು ಕೊಡ್ಲಿಲ್ಲ ಅಂದ್ರೆ ಏನೂ ಅರ್ಥ ಆಗಲ್ಲ. ಹಿರಿಯರಿಗೆ ಏನೈತೆ ಅಂದ್ರೆ ನೀವು ಗೌರವ ಕೊಡಲೇಬೇಕು. ಮತ್ತೆ ಅವ್ರು ಏನೈತೆ ಅವರ ಹಿರಿತನ ಮತ್ತು ಅನುಭವಕ್ಕೆ ಗೌರವ ಕೊಡ್ಬೇಕಾಗತ್ತ. ಈ ದಿಶೆಯಲ್ಲಿ ಸಮಗ್ರ ಹೋರಾಟ ಸುಮಾರು 500 ಕಿಲೋಮೀಟರ್ ಇಂದ ಇಂತ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕಾರ್ಯಕರ್ತರು ಬಂದಿದ್ದಾರೆ. ಯಾಕೆ? ಅವ್ರ ಮೇಲೆ ಅಭಿಮಾನ ಮತ್ತು ಅವ್ರು ಕೆಲಸ ಮಾಡ್ತಾರ ಅನ್ನೋದು ಒಂದು ಭರವಸೆ. ಆದ್ರಿಂದ ಕೂಡಲೇ ಏನೈತಂದ್ರ ಸಚಿವ ಸ್ಥಾನ ಕೊಡ್ಬೇಕು ನಮ್ JS ಪಾಟೀಲ್ ಸಾಹೇಬ್ರಿಗೆ. ಮತ್ತು ಯಾವುದೇ ರೀತಿಯಿಂದ ಸಂಘರ್ಷ ಆಗ್ಲಾರ್ದಂಗ ಎಡಿ ಮಾಡ್ಲಾರ್ದಂಗ ಹಿರಿಯ ಹೈಕಮಾಂಡ್ ಏನೈತಿ ಕೂಡಲೇ ಇದಕ್ಕೆ ಮಧ್ಯ ಪ್ರವೇಶ ಮಾಡಿ ಅವ್ರಿಗೆ ಏನೈತಂದ್ರ ಸಚಿವ ಸ್ಥಾನ ಕೊಟ್ರೆ ಎಲ್ಲರಿಗೂ ಕಾರ್ಯಕರ್ತರಿಗೆ ಏನೈತಿ ಸಮಾಧಾನ ವಾತಾವರಣವಾಗತ್ತ. ಮತ್ತಿಷ್ಟು ಮತ್ತೆ ಕಾಂಗ್ರೆಸ್ ಪಕ್ಷ ಬಲಗೊಳ್ಳಲಿಕ್ಕೆ ನಮ್ಗೆ ಅನುಕೂಲ ಆಗತ್ತ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಈಗ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಹೋರಾಟ ಸಚಿವ ಸ್ಥಾನ ಕೊಳ್ಳಿಂದ ಇದು ನಿಂದ್ರಾಗಿಲ್ಲ ನಮ್ದು. ಯಾಕಂದ್ರ ನಾವೇನೈತಂದ್ರ ಸಚಿವ ಸ್ಥಾನ ಕೊಡನ ಮಟ್ಟ ನಾವು ಹೋರಾಟ ಮಾಡ್ತೀವಿ. ಮತ್ತೆ ನಾವ್ ಇಲ್ಲಿ ಬೆಂಗಳೂರು ಬಂದಿವಲ್ಲ, ದಿಲ್ಲಿ ಸಹ ಬರ್ಲಿಕ್ಕೆ ನಾವ್ ಏನೈತಂದ್ರ ನಾವು ಅಲ್ಲಿ ಹೋಗಿ ಮಾಡ್ತೀವಿ. ಮತ್ತೆ ಗದಗ ಜಿಲ್ಲಾ ಬಂದ್ ಮಾಡುವಂತ ಒಂದೇನೈತಂದ್ರೆ ಚಾಲನೆ ನೀಡಬೇಕಾಗ್ತ. ಇವೆಲ್ಲ ಸಂಘರ್ಷಕ್ಕೆ ಎಡಿ ಮಾಡ್ಕೊಡ್ಬಾರ್ದು ಅಂತ ನನ್ನ ವಿನಂತಿ ಇದೆ. ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತ JS ಪಾಟೀಲ್ ಸಾಹೇಬರು ಈ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಬೇಕು ಎಂದು ಆಗ್ರಹಿಸಿ ಶ್ರೀ ಸಿದ್ಧಗಂಗಾ ಶ್ರೀಗಳ ಮಠದಿಂದ ಈಗ ಇದು ನಮ್ಮ ನಾಯಕರ ಸಚಿವ ಸ್ಥಾನ ಸಲುವಾಗಿ ನಾವೇನ ಹಮ್ಮಿಕೊಂಡಿರ್ತಕ್ಕಂಥ ಹಕ್ಕು ಒತ್ತಾಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈಗ ತುಮಕೂರಿನಿಂದ ಪಾದಯಾತ್ರೆಯನ್ನ ಮಾಡಿಕೊಂಡು 2 ದಿವಸದವರೆಗೆ ನಿರಂತರವಾಗಿ ಇವತ್ತ ನಾವು ಈ ಬೆಂಗಳೂರು ನಗರವನ್ನ ತಲುಪಿದ್ದೇವೆ. ನಮ್ಮ ನಾಯಕರಾದಂತ JS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕನ್ನುವುದು ನಮ್ದು ಒಂದು ಹಕ್ಕು ಒತ್ತಾಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ತಾವು ಗಟ್ಟಿಗೆ ಈ ಸಲ ನಮ್ಮ ಸನ್ಮಾನ್ಯ JS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕ ಕೊಡ್ಬೇಕು ಅಂತಂದ್ರ ಅವರು 4 ಸಲ MLA ಆಗಿದ್ದಾರೆ, ಆಮ್ಯಾಗ ಹಿರಿಯರು ಇದ್ದಾರೆ.
ಅನುಭವ ಇದೆ ಅವ್ರಿಗೆ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಗಟ್ಟೆಗೆ ಅನ್ನುವಂತ ನಮ್ದೊಂದು ಹಕ್ಕು ಒತ್ತಾಯನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಕೊಡುವವರಿಗಿನ ಇವತ್ತು ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಅಹವಾಲನ್ನ ಸ್ವೀಕರಿಸ್ಬೇಕಂದು ಅವರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ವಿ. ನಾವು ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾದಂತ ಭೀಮಣ್ಣ ತಳವಾರ್ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ನಮ್ದು ರೋಣ ತಾಲೂಕು ಗಜೇಂದ್ರಗಡ ತಾಲೂಕು ನಮ್ಮಪ್ಪ ಮಾದಾರ್ ಅಂತೇಳಿ ನಾವು ರೋಣ ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ ಸಚಿವರ ಸ್ಥಾನ ಕೊಡಬೇಕೆಂದು ಒತ್ತಾಯ ಮಾಡ್ಲಿಕ್ಕೆ 400 ಕಿಲೋಮೀಟರ್ಲಿಂದ ಸಿದ್ಧಗಂಗಾ ಮಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿರ್ತೇವೆ. ಅವರು ಹಿರಿಯ ನಾಯಕರಾಗಿರ್ತಾರೆ ಹಾಗೂ ಅನುಭವಿ ರಾಜಕಾರಣಿಯಾಗಿರ್ತಾರೆ, ಜಿಲ್ಲಾ ಅಧ್ಯಕ್ಷರಾಗಿರ್ತಾರೆ, ನಿಗಮ ಮಂಡಳಿಯ ಎಲ್ಲಾ ಅಧಿಕಾರವನ್ನು ಅವರು ಅನುಭವಿಸ್ತಾರೆ. ಆದ್ದರಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, BK ಹರಿಪ್ರಸಾದ್ ಸಾಹೇಬರು ಅವರಿಗೆ ಈ DK ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕೆಂದು ನಾವು ರೋಣ ತಾಲೂಕು ಗಜೇಂದ್ರ ತಾಲೂಕು ಮಾಟ್ರಿಂಗ್ ಗ್ರಾಮದಿಂದ ಸುಮಾರು 20 ಮಂದಿ ನಾವು ಈ ಕಾರ್ಯಕ್ರಮಕ್ಕೆ ಬಂದಿರ್ತೇವೆ. ನಮ್ಮ ಇಷ್ಟೇ ಉದ್ದೇಶ ಸಚಿವ ಸ್ಥಾನ ರೋಣ ತಾಲೂಕಿಗೆ ಒಮ್ಮೆ ಕೊಟ್ಟಿಲ್ಲ, ಈ ಸರಕಿಂದ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂದ ಒತ್ತಾಯವನ್ನು ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಗುಳುಗುಳಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಇವತ್ತು ಬೆಂಗಳೂರಿವರೆಗೆ ಎಲ್ಲ ರೋಣ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಳಗ ಇಲ್ಲಿವರೆಗೆ ಬಂದಿದೆ. ಕಾರಣ ಸನ್ಮಾನ್ಯ GS ಪಾಟೀಲ್ ರವರು ರೋಣ ಮತಕ್ಷೇತ್ರದ ಗದಗ ಜಿಲ್ಲೆಯಲ್ಲಿ ಇಡೀ 45ರಿಂದ 50 ವರ್ಷ ಸುದೀರ್ಘವಾಗಿ ರಾಜಕೀಯನ ಪಕ್ಷ ಸಂಘಟನೆಯನ್ನ ಮಾಡುತ್ತಾ ಸಾಕಷ್ಟು ಅನುಭವವನ್ನ ಪಡೆದಿರ್ತಕ್ಕಂಥ ಧೀಮಂತ ನಾಯಕರು. ಅದೇ ರೀತಿಯಾಗಿ ಈ ನಾಡು ಕಂಡ ಪ್ರತಿಮ ನಾಯಕರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ GS ಪಾಟೀಲ್ ಅನ್ನುವಂತ ಮಾತನ್ನ ನಾವು ಹೇಳ್ಬೇಕಾಗತ್ತ. ಆ ಕಾರಣಕ್ಕಾಗಿ ಇವತ್ತು ನಾವು ರೋಣದಿಂದ ಶ್ರೀ ಸಿದ್ಧಗಂಗಾ ಮಠಕ್ಕೆ ಶ್ರೀಗಳ ಮಠದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಿನ್ನೆ ನಾವು ಏನೋ ಒಂದು ಬೆಂಗಳೂರಿಗೆ ಬಂದು ವಾಸ ಮಾಡಿ ಇವತ್ತು ಮತ್ತೆ ನೆಲಮಂಗಲದಿಂದ ಇಲ್ಲಿ ಫ್ರೀಡಂ ಪಾರ್ಕ್ನವರೆಗೆ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು. ಈ ಒಂದು ಪಾದಯಾತ್ರೆಯ ಉದ್ದೇಶ ಸನ್ಮಾನ್ಯ GS ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥದ್ದು ನಮ್ಮ ಹಕ್ಕು ಒತ್ತಾಯ ಆಗಿರುತ್ತದೆ. ಒಂದು ವೇಳೆ ಸಚಿವ ಸ್ಥಾನ ಕೈ ತಪ್ಪಿದ್ದಲ್ಲಿ ಇಡೀ ಕ್ಷೇತ್ರದ ಸರ್ವ ಏನೇ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಲಿ, ವಿವಿಧ ಘಟಕದ ಅಧ್ಯಕ್ಷರಾಗಲಿ, ಸರ್ವ ಸದಸ್ಯರಾಗಲಿ, ಸರ್ವ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡಲು ನಾವು ಕೂಡ ಸಿದ್ಧರಾಗಿದ್ದೇವೆ ಅನ್ನುವಂತ ಎಚ್ಚರಿಕೆಯನ್ನ ನಾವು ಕೇಂದ್ರದವರಿಗೆ ಆಗಲಿ ರಾಜ್ಯ ಸರ್ಕಾರಕ್ಕಾಗಲಿ ನಾವು ಒತ್ತಾಯ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಏನ ಸನ್ಮಾನ್ಯ GS ಪಾಟೀಲ್ರಿಗೆ DK ಶಿವಕುಮಾರ್ ಅವರು ಈ ವೇದಿಕೆಗೆ ಬಂದು ನಮ್ಮ ಆಹ್ವಾನ ಸ್ವೀಕಾರ ಮಾಡಿ ಮುಂದಿನ ದಿನಮಾನದಲ್ಲಿ ಈಗ ನಡೀತಕ್ಕಂತ 2ನೇ ಹಂತಿನ ಒಂದು ಸಚಿವ ಸಂಪುಟದಲ್ಲಿ ಸನ್ಮಾನ್ಯ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕನ್ನುವಂತಹದ್ದನ್ನ ನಾವಿಲ್ಲಿ ಮನವರಿಕೆ ಮಾಡ್ಕೊಳ್ತಾ ಇದ್ದೇವೆ. ಬೇಡಿ ತಳವಾರ್ ಅಂತೇಳಿ ಗ್ರಾಮ ಪಂಚಾಯತಿ ಗುಳುಗುಳಿ ಗ್ರಾಮ ಪಂಚಾಯತಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ST ಘಟಕದ ಅಧ್ಯಕ್ಷರು, ಗ್ಯಾರಂಟಿ ಕಾರ್ಡ್ ಕಮಿಟಿ ಸದಸ್ಯರಾಗಿ ನಾವು ರೋಣ ಮತಕ್ಷೇತ್ರದಿಂದ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ನಾವು ಒತ್ತಾಯಿಸಿ ಅಲ್ಲಿಂದ ಪಾದಯಾತ್ರೆ 5,000 ಜನ 500 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂತ ಒಂದು ನಾವಿಲ್ಲಿ ಮನವಿ ಸಲ್ಲಿಸ್ತಾ ಇದ್ದೇವೆ. ಅವ್ರು GS ಪಾಟೀಲ್ ಸಾಹೇಬರು ಒಳಗ ಮುತ್ತಿದ್ದಾಗ ಅವ್ರ ಮೇಲೆ ಯಾವುದೇ ಒಂದು ತರ ಹಗರಣಗಳಿಲ್ಲ, ಯಾವುದೇ ಅವರು CD ಕೇಸ್ನೊಳಗಿಲ್ಲ ಅಂತ ಮುತ್ಸದ್ದಿ ರಾಜಕಾರಣಿಗಳಿಗೆ ಈ ಸಚಿವ ಸ್ಥಾನ ಕೊಡುದಿಲ್ಲಪ್ಪ ಅಂದ್ರ ಮುಂದೆ ಹೆಂಗ ಮತ್ತೆ ಎಂತವ್ರಿಗೂ ಕೊಡ್ತೀರಿ? ಅವ್ರಿಗೆ ವಯಸ್ಸಾಗಿದೆ, ಈಗ ಅವರು ಆಗಲೇ ನಿವೃತ್ತಿ ಹೊಂದ್ಲಿಕ್ಕೆ ಬಂದಾರ. ಈಗ ಒಂದ್ 4 ಸರಿ ಅವರು MLA ಆಗ್ಯಾರ. ಅಂತವ್ರಿಗೆ ಸಹಿತ ಸಚಿವ ಸ್ಥಾನ ನೀವು ಕೊಡವಲ್ರಿ, ಮತ್ತೆ ಎಂತವ್ರಿಗೆ ಕೊಡ್ತೀರಿ ನೀವು ಸಚಿವ ಸ್ಥಾನನ?
ಅಲ್ಲಿ ಗಜೇಂದ್ರಗಡಕ 2022 ಒಳಗ ಇಲೆಕ್ಷನ್ ಪ್ರಚಾರಕ್ಕ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದಿದ್ರು. ಬಂದು ಹೊತ್ತಿನ ಒಳಗ ಅವಾಗ ಏನ್ ಹೇಳಿದ್ರು, ಎಲ್ಲರೂ ಮತದಾರರಿಗೆ ಏನ್ ಹೇಳಿದ್ರು, ಇಲ್ಲ ಈ ಸರಿ ಹೆಂಗಾದ್ರು ಮಾಡಿ GS ಪಾಟೀಲ್ರನ್ನ ಆರಿಸ್ಕೊಡ್ರಿ, ತಂದ್ರೆ ನಾವು ಅವ್ರನ್ನ ಸಚಿವರನ್ನಾಗಿ ಮಾಡ್ತೀವಿ ಅನ್ಕೊಂಡ್ ಹೇಳಿದ್ರು. ಈಗ ನಾವು ಅವ್ರನ್ನ ಆರಿಸ್ ತಂದಿವಿ ಅಂದ ಮೇಲೆ ಮತ್ತೆ ಸಚಿವ ಸ್ಥಾನ ಕೊಡುದು ಯಾವಾಗ ನೀವು? ಅವ್ರಿಗೇನು ಸಣ್ಣವ್ರಿಗೆಲ್ಲ ಸಚಿವ ಸ್ಥಾನ ಸಿಕ್ಕೈತೆ, ಅವ್ರಿಗೆ ಸಚಿವ ಸ್ಥಾನನ ಕೊಡವಲ್ರಿ. ಯಾಕೆ ಕೊಡವಲ್ರಿ? ಅವ್ರೇನು ಎಲ್ಲಾದ್ರೂ ಯಾವ್ದಾದ್ರು ಒಂದು ಲೋಕಾಯುಕ್ತ ಕೇಸ್ನೊಳಗದಾರೋ ಅಥವಾ CBI ಕೇಸ್ನೊಳಗೆ ಏನಾದ್ರು ಅವರು ಸಾವಿರಾರು ಕೋಟಿ ರೂಪಾಯಿನ ದರೋಡೆ ಮಾಡಿಕಟ್ಟ ಜೈಲ್ ಸೇರ್ಯಾರು. ಅವ್ರ ಮ್ಯಾಗ ಯಾವ ಉತ್ಪಾದನೆ ಐತಂತೆ ನೀವು ಸಚಿವ ಸ್ಥಾನ ಕೊಡವಲ್ರಿ? ಅವ್ರಿಗೆ ಕೊಡಲೇಬೇಕು ಸಚಿವ ಸ್ಥಾನ. ಅವ್ರಕಿನ ಸಣ್ಣವ್ರು ಎಲ್ಲ ಈ ಖರ್ಗೆ ಸಾಹೇಬ್, ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಹೋದ್ರ ಅವ್ರೆಲ್ಲ ಇದ್ದು ಹೊತ್ನ್ಯಾಗ ಅವ್ರು GS ಪಾಟೀಲ್ರ ಮೊಮ್ಮಗನ ವಯಸ್ಸೈತೆ ಅವ್ರಿಗೆಲ್ಲ. ಅವ್ರಿಗೆ ಎರಡು ಸರಿ ಆದ್ರೂ ಸಚಿವ ಸ್ಥಾನ ಕೊಟ್ರಿ. ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗನು ಸಚಿವ ಸ್ಥಾನ ಕೊಟ್ರಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾಗನು ಸಚಿವ ಸ್ಥಾನ ಕೊಟ್ರಿ. GS ಪಾಟೀಲ್ ಯಾಕೆ ಕೊಡವಲ್ರಿ? ಅವ್ರ ಮ್ಯಾಗ ಏನ್ ಅಪರಾಧ ಐತನೆ? ಮುಂದಿನ ನಡೆ ಅಂದ್ರೆ ಅವ್ರಿಗೆ ಕೊಡಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕು. ಇಲ್ಲ ಅಂದ್ರೆ ನಾವೀಗ 5,000 ಜನ ಪಾದಯಾತ್ರೆ ಬಂದಿವಿ. ಇಲ್ಲ ಅಂದ್ರ ನಾವು ಮುಂದಿನ ನಡೆ ಏನಂದ್ರ ನಾವು ಕಾಂಗ್ರೆಸ್ ಪಕ್ಷಕ್ಕ ಸಚಿವ ಸ್ಥಾನ ಕೊಡದ ಇದ್ರ ನಾವು ಮುಂದಿನ ಸಾರಿ ಕಾಂಗ್ರೆಸ್ ಪಕ್ಷಕ್ಕ ಯಾರು ಗೊಂದಲ ಮಾಡೋದಿಲ್ಲ, ನಾವ್ ಯಾರು ಗೊಂದಲ ಮಾಡೋದಿಲ್ಲ. ನಮ್ಗೆ ತಿಳಿದಲ್ಲಿ ನಾವು ಅವ್ರ ಮತ ಹಾಕ್ತಿವಿ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು ಆ ಇಲೆಕ್ಷನ್ ಟೈಮ್ ನಲ್ಲಿ ಬಂದು ನಿಮಗೆ GS ಪಾಟೀಲ್ ಅವರನ್ನ ಆಯ್ಕೆ ಮಾಡಿ ತಂದು ಅವರಿಗೆ ಬಹುಮತದಿಂದ ಆರಿಸಿ ತರಬೇಕು ಅಂದ್ರೆ ಮಾತ್ರ ಅವರಿಗೆ ಸಚಿವ ಸ್ಥಾನ ಕಡ್ಡಾಯವಾಗಿ ಎಂದು ನಮಗೆ ಘಂಟಾಘೋಷವಾಗಿ ನುಡಿದಿದ್ದಾರೆ. ಆ ಪ್ರಕಾರ ನಮ್ಮ ಎಲ್ಲ ಮತ ಬಾಂಧವರು ಅವರಿಗೆ ಬೆಂಬಲ ಕೊಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರಿಗೂ ಒಂದು ಗೌರವ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಅವರನ್ನು ಆರಿಸಿ ತಂದಿದ್ದೇವೆ. ಅವರು ಅಂತ ಇಂಥ ವ್ಯಕ್ತಿ ಅಲ್ಲ, ಒಳ್ಳೆ ವ್ಯಕ್ತಿ. ಯಾವ ಅವ್ರಿಗೆ ಕಪ್ಪು ಚುಕ್ಕಿ ಏನು ಇಲ್ಲ ಇದುವರೆಗೆ. ಒಂದು ಕಪ್ಪು ಚುಕ್ಕಿ ಅವರಲ್ಲಿ ಬಂದರೆ ಅವರನ್ನು ವಜಾ ಮಾಡಿ ನಾವು ಅದಕ್ಕೆ ಬರ್ತಿದ್ದೆ ಇಲ್ಲಿವರೆಗೆ. ಅವ್ರು ಯಾವುದೋ ಒಂದು ಕಪ್ಪು ಚುಕ್ಕಿ ಇಲ್ಲ. ಅವರು ಜನಪ್ರತಿನಿಧಿಗಳು, ಜನರಿಗೆ ಹೋರಾಡುವವರು, ಮುಂದೆ ಹೋರಾಡೋರು. ಅವರು ಶಾಸಕರು ಆಗಿದ್ರು ಸಹ ಆಗಲಿದ್ರು ಸಹ ನಮಗೆ ಬೆಂಬಲವಾಗಿ ಅವರು ನಮಗೆ ನಮ್ಮ ಬಗ್ಗೆ ಹೋರಾಡಿದ್ದಾರೆ. ಅದೇ ಪ್ರಕಾರವಾಗಿ ನುಡಿದಂತೆ ನಡೆದಿದ್ದಾರೆ. ಆ ಪ್ರಕಾರ ಡಿ ಕೆ ಶಿವಕುಮಾರ್ ಪಟ್ಟ ಮಾತಿಗೆ ತಪ್ಪ ಮಾಡಿದಂದು ಅವರಲ್ಲಿ ದಾಖಲೆ ಎಂದು ಬೇಡಿಕೊಳ್ತೇವೆ. ನಾವಿಲ್ಲ ಈ ಒಂದು ಸ್ಟ್ರೈಕ್ ಹಮ್ಮಿಕೊಂಡಂತ ಕಾರ್ಯಕ್ರಮ ಏನಂದ್ರೆ, ನಮ್ಮ ರೋಣ ತಾಲೂಕಿನ ಶಾಸಕರಾದ GS ಪಾಟೀಲರು 4 ಸಲ ಸತತ 4 ಸಲ ಶಾಸಕರಾಗಿದ್ದಾರೆ. ಹಾಗೂ ನಮ್ಮ ತಾಲೂಕಿನಲ್ಲಿ ಸಾವಿರಕೆರೆ ಸರ್ದಾರ ಅಂತ ಹೇಳಿ ಹೆಸರು ಪಡೆದಿದ್ದಾರೆ. ಆಮೇಲೆ ಎಲ್ಲಾ ಹಳ್ಳಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತ CC ರೋಡ್ ಇರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಕೆರೆಗಳ ವ್ಯವಸ್ಥೆ ಇರಬಹುದು, ಹಾಗೂ ಮತ್ತು ಊರಲ್ಲಿ ಇರ್ತಕ್ಕಂಥ ಚರಂಡಿಗಳ ವ್ಯವಸ್ಥೆ ಇರಬಹುದು, ಎಲ್ಲ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆಮೇಲೆ ಜನಪರ ಶಾಸಕ, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲಾ ಸಮಾಜವನ್ನು ಒಂದುಗೂಡಿಸಿಕೊಂಡು ನಮ್ಮ ತಾಲೂಕಿನಲ್ಲಿ ಅತಿ ಒಳ್ಳೆ ಉತ್ತಮ ರೀತಿಯಿಂದ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆಮೇಲೆ ಇಷ್ಟೆಲ್ಲ 4 ಸಲ ಆರಿಸಿ ಬಂದಂತ ಶಾಸಕರಿಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರವರು ನಮ್ಮ ರೋಣಕ ಮತಕ್ಷೇತ್ರಕ್ಕೆ ಬಂದಾಗ GS ಪಾಟೀಲ್ ಅವರು ಸಚಿವರಾಗಲಿಕ್ಕೆ ಯೋಗ್ಯರಿದ್ದಾರೆ, ಅವರಿಗೆ ನಾವು ಸಚಿವ ಸ್ಥಾನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಆದ ಕಾರಣ ಈಗ ಒಂದೇ ಒಂದು ಲಿಸ್ಟ್ ನಲ್ಲಿ ನಮ್ಮ ಶಾಸಕರ ಹೆಸರು ಬಂದಿಲ್ಲ. ಈಗ ಗದಗ ಜಿಲ್ಲಾದೊಳಗ ಬರೀ ಒಬ್ಬೊಬ್ಬರಿಗೆ ಸಚಿವ ಸ್ಥಾನ ಕೊಟ್ಕೊಂತವ್ರ, ಇನ್ನೊಬ್ಬರಿಗೆ ಕೊಟ್ಟ ನಮ್ಮ ಜಿಲ್ಲಾ ಉದ್ಧಾರ ಆಗತ್ತೆ. ಬರೀ ಒಬ್ಬರಿಗೆ ಕೊಟ್ಟಾಗ ಒಂದು ತನ್ನ ಏರಿಯಾದ ಗ್ರಾಮ ಅಷ್ಟ ಇಂಪ್ರೂವ್ಮೆಂಟ್ ಆಗತ್ತ. ಆದ್ರೆ ಸ್ಥಾನ ಕೊಟ್ಟರೆ ಇಡೀ ನಮ್ಮ ಗದಗ ಜಿಲ್ಲೆ ಅಭಿವೃದ್ಧಿ ಮಾಡ್ಲಿಕ್ಕೆ ಯೋಗ್ಯ ವ್ಯಕ್ತಿ ಅಂತ ಹೇಳಿ ನನಗೆ ಅವ್ರ ಬಗ್ಗೆ ಭರವಸೆ ಇದೆ. ಆದ್ದರಿಂದ ನಮ್ಮ ಈಗಿನ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಈ ಸಲ ನಮಗೆ 2ನೇ ಲಿಸ್ಟ್ ನಲ್ಲಿ GS ಪಾಟೀಲ್ಗೆ ಸಚಿವ ಸ್ಥಾನ ಕೊಟ್ಟೇ ಕೊಡಬೇಕು. ಒಂದು ವೇಳೆ ನಮ್ಮ GS ಪಾಟೀಲ್ ಅವರಿಗೆ ಈ ಸಲ ಏನಾರ ಅನ್ಯಾಯ ಆಗಿದ್ದ ಕರೆವಾದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ, ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ನಾವು ತೊಂದರೆ ಆಗುತ್ತದೆ ಅಂತ ಹೇಳಿ ನಾನು ಬಯಸಲಿಕ್ಕೆ ನನ್ನ ಹೆಸರು ವೀರನಗೌಡ ಪಾಟೀಲ್, ರೋಣ ತಾಲೂಕಿನ ತೋಟಗಂಟಿ ಗ್ರಾಮದ
PLD ಬ್ಯಾಂಕ್ ಡೈರೆಕ್ಟರ್ ಸ್ಥಾನ ಕೊಟ್ಟರೆ ಇಡೀ ನಮ್ಮ ಗದಗ ಜಿಲ್ಲೆ ಅಭಿವೃದ್ಧಿ ಮಾಡ್ಲಿಕ್ಕೆ ಯೋಗ್ಯ ವ್ಯಕ್ತಿ ಅಂತ ಹೇಳಿ ನನಗೆ ಅವ್ರ ಬಗ್ಗೆ ಭರವಸೆ ಇದೆ. ಆದ್ದರಿಂದ ನಮ್ಮ ಈಗಿನ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಈ ಸಲ ನಮಗೆ 2ನೇ ಲಿಸ್ಟ್ ನಲ್ಲಿ GS ಪಾಟೀಲ್ಗೆ ಸಚಿವ ಸ್ಥಾನ ಕೊಟ್ಟೇ ಕೊಡಬೇಕು. ಒಂದು ವೇಳೆ ನಮ್ಮ GS ಪಾಟೀಲ್ ಅವರಿಗೆ ಈ ಸಲ ಏನಾರ ಅನ್ಯಾಯ ಆಗಿದ್ದ ಕರೆವಾದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ನಾವು ತೊಂದರೆ ಆಗುತ್ತದೆ ಅಂತ ಹೇಳಿ ನಾನು ಬಯಸ್ತೇವೆ. ನನ್ನ ಹೆಸರು ವೀರನಗೌಡ ಪಾಟೀಲ್, ರೋಣ ತಾಲೂಕಿನ ತೋಟಗಂಟಿ ಗ್ರಾಮದ PLD ಬ್ಯಾಂಕ್ ಡೈರೆಕ್ಟರ್. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಈ 35-40 ವರ್ಷದಿಂದ ಸತತವಾಗಿ ನಮ್ಮ GS ಪಾಟೀಲ್ ಸಾಹೇಬರು ಅಲ್ಲೇ ಹರೀಶ್ ಬಂದಿದ್ದಾರೆ. ಹಾಗಾಗಿ ನಮ್ಮ ರೋಣ ಮತಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿಗೋಸ್ಕರ ಆದ್ರೂ ಈಗಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬರು ನಮ್ಮ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಗಿಟ್ಟಿಸಿಕೊಡ್ಬೇಕಂತ ಕೇಳ್ಕೊಂತೀನಿ. ಯಾಕಂದ್ರೆ ಅಭಿವೃದ್ಧಿ ಕೆಲಸ ಸಾಕಷ್ಟು ನಮ್ಮ ರೋಣ ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ. ಎಲ್ಲ ಸರ್ವ ಧರ್ಮದವರನ್ನ ಕರ್ಕೊಂಡು ಪಕ್ಷ ಸಂಘಟನೆ ಮಾಡಿ ಇವತ್ತು ಜಿಲ್ಲಾ ಬ್ಲಾಕ್ ಕಮಿಟಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಅಗದಿ ನಿಷ್ಠಾವಂತೆಯಿಂದ ನಮ್ಮ ಸಾಹೇಬರು ಮಾಡಿದ್ದಾರೆ. ಆದ ಕಾರಣ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೋಗ್ಬಿಟ್ಟು ಅವರು ನಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ಸಾಹೇಬರನ್ನ ತಗೋಬೇಕು ಅಂತ ಹೇಳಿ ನಮ್ಮ ಎಲ್ಲ ಕಾಂಗ್ರೆಸ್ ಕರ್ತರ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನಾವು ತುಮಕೂರಿನಿಂದಾನೇ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೇವೆ. ನೆಲಮಂಗಲದಲ್ಲಿ ಬಂದು ವಸತಿ ಆಗಿದ್ದೇವೆ. ಮತ್ತೆ ಬೆಳಗ್ಗೆ ಬಂದು ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಕೂಡ ನಾವು ಇನ್ನೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹಕ್ಕೊತ್ತಾಯವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಕೊಡ್ಬೇಕಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡಿಕೊಳ್ತೀನಿ. ಯಾಕಂದ್ರೆ ಸಾಹೇಬರು ಆಚಾರದಲ್ಲಿ ಅರಸನಾಗಿ, ನೀತಿಯಲ್ಲಿ ಪ್ರಭುವಾಗಿ, ಮಾತಿನಲ್ಲಿ ಚಂದ್ರ ಚೂಡಾಮಣಿ ಆಗಿದ್ದಾರೆ. ಆದ ಕಾರಣ ದಯಮಾಡಿ ಈ ಕಾಂಗ್ರೆಸ್ ಕಾರ್ಯಕರ್ತರ ಮಾತನ್ನ ಒಂದಿಟ್ಟು DK ಶಿವಕುಮಾರ್ ಸಾಹೇಬರು ಈ ಮಾತನ್ನ ಕೇಳಿ ಹೈಕಮಾಂಡ್ ಅವರು, ರಾಜ್ಯದ ನಾಯಕರು ನಮ್ಮ ಸಾಹೇಬರಿಗೆ ಸ್ಥಾನಮಾನವನ್ನು ಗಿಟ್ಟಿಸಿ ಕೊಡ್ಬೇಕಂತ ಹೇಳಿ ನಾ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮುಂಡ್ರಿಗಿ ತಾಲೂಕ್ ಡಂಬಳ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡರು ಸರ ನಮ್ ಬಸವರಾಜ್ ಶಿರೋಳ. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವು ತುಮಕೂರಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡ್ಕೊಂತ ಬಂದಿವಿ ಸರ್. 4,000-5,000 ಜನ ಬಂದಿದೀವಿ ಸರ. ಮೊನ್ನೆ ಗದಿನಲ್ಲಿ ಪುಟ್ಟಯ್ಯಜ್ಜರ್ ಸರ್ಕಲ್ ಇದ್ದ ಪುಟ್ಟಯ್ಯಜ್ಜರ್ ಮಠದವರೆಗೂ ನಮಸ್ಕಾರ ಹಾಕಿವಿ ಸರ. ಒಳ್ಳೆ ಎಲ್ಲಾ ಕಾರ್ಯಕರ್ತರ ಅಭಿಲಾಷೆ ಐತಿ ಸರ. ಅವರು 8 ಬೇರೆ ಟೆಸ್ಟ್ ಮಾಡಿ 4 ಬೇರೆ ಆರಿಸಿ ಬಂದಿದ್ದಾರೆ. ಹಿರಿಯರಿದ್ದಾರೆ. 79 ವರ್ಷ ಈಗ ಅವ್ರಿಗೆ. ನಮ್ಮ ಕ್ಷೇತ್ರದಾಗ 29 ವರ್ಷದ ಯುವಕನಂತೆ ಕೆಲಸ ಮಾಡ್ತಾ ಇದಾರೆ ನಮ್ಮ ಸಾಹೇಬರು. ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು. ರೋಣ ಕ್ಷೇತ್ರಕ್ಕ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಬಂದಾಗ ಮುಂದಿನ ದಿನಮಾನಗಳಲ್ಲಿ GS ಪಾಟೀಲ್ರು ಮಿನಿಸ್ಟರ್ ಆಗಿ ಯಾರು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಸಚಿವ ಸ್ಥಾನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು ಮಾತು ಕೊಟ್ಟಿದ್ರು. ಅವರು ಮಾತಿನಂತೆ ನಡಿಬೇಕಂತ ಹೇಳಿ ಹೇಳ್ಕೊಂತೀವಿ. ಇದನ್ನೆಲ್ಲ ನೋಡ್ಬೇಕು. ಅವ್ರು ಬಿಸಿಲಾಗ ನಿನ್ನೆ 18 ಕಿಲೋಮೀಟರ್ ನಡೆದಿದ್ದಾರೆ ಕಾರ್ಯಕರ್ತರು. ಇದಕ್ಕೆಲ್ಲ ಬೆಲೆ ಕೊಟ್ಟರು. ಇವತ್ತು ಅಲ್ಲಿ ತನಕ ನಡೆದಿದ್ದಾರೆ 15 ಕಿಲೋಮೀಟರ್. ಅದಕ್ಕೆ ಸಾಹೇಬ್ರು ಇದಕ್ಕ ಸ್ಪಂದಿಸಿ ಮಿನಿಸ್ಟರ್ ಕೊಡ್ಬೇಕು, ಸ್ಥಾನಮಾನ ಕೊಡ್ಬೇಕು ಸಚಿವ ಸಂಪುಟದಾಗ ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಬಸವರಾಜ್ ಶಿರೋಳ್ ಸರ, ಡಂಬಳ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡರು ಸರ್. ಗದಗ ಜಿಲ್ಲೆಯ ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಾವರಿಕೆರೆ ಸರ್ದಾರರಾದಂತಹ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸುಮಾರು 45 ವರ್ಷಗಳ ಕಾಲ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಸೇವೆ ಮಾಡಿದ್ದಾರೆ. ಅದಕ್ಕಾಗಿ ಸನ್ಮಾನ್ಯ GS ಪಾಟೀಲರಿಗೆ ಸಚಿವ ಸ್ಥಾನವನ್ನ ಕೊಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಗದಗ ಜಿಲ್ಲೆಯ ಏಕೈಕ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬರನ್ನ ಸಚಿವ ಸ್ಥಾನವನ್ನ ನೀಡಬೇಕೆಂದು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇವೆ. ಅವರು ಈಗಾಗಲೇ ಗದಗ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಸೇವೆಯನ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ಹಕ್ಕು ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಅನೇಕ ನಿಗಮ ಮಂಡಳಿಗಳ
ಅನೇಕ ನಿಗಮ ಮಂಡಳಿಗಳಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂತ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಆಲ್ರೆಡಿ ಈಗಾಗಲೇ ನಾವು ತುಮಕೂರಿನಿಂದ ಬೆಂಗಳೂರವರೆಗೆ ಸುಮಾರು 100 ಕಿಲೋಮೀಟರ್ಗಳ ಕಾಲ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ವಕ್ತಾರರು, ಕಾರ್ಯಕರ್ತರು, ಯುವಕರು, ಮಹಿಳೆಯರು ಇವತ್ತು ಕಾಲ್ನಡಿಗೆ ಮೂಲಕ ಪಾದಯಾತ್ರೆಗಳ ಮಾಡುವ ಮೂಲಕ ದೀನ ನಮಸ್ಕಾರ ಮಾಡುವುದರ ಮೂಲಕ ನಾವು ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದೊಂದಿಗೆ ನಾವು ಇವತ್ತು ಬೆಂಗಳೂರಿಗೆ ಬಂದು ಮುಟ್ಟಿದ್ದೇವೆ. ಇಲ್ಲೇ ಸನ್ಮಾನ್ಯ ಈಗಾಗಲೇ ನಮ್ಮ ರೋಣ ಮತಕ್ಷೇತ್ರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸಿದಾಗ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸಚಿವ ಸ್ಥಾನ ಆಗ್ಲಿಕ್ಕೆ ಎಲ್ಲ ಹೋರಾಟಗಳನ್ನು ಹೊಂದಿದ್ದಾರೆ, ಅವರಿಗೆ ಸಚಿವ ಸ್ಥಾನವನ್ನ ನೀಡುತ್ತೇವೆ ಎಂದು ಈಗಾಗಲೇ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈಗ ನೂತನವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಕೂಡ ಈಗಾಗಲೇ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸಚಿವ ಸ್ಥಾನವನ್ನು ಆಗಲಿಕ್ಕೆ ಎಲ್ಲ ಹೋರಾಟಗಳನ್ನು ಅವರು ಪಡ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನಾವು ಇವತ್ತೇ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಯಾವುದೇ ಜಾತಿ, ಮತ, ಪಂಥ, ಲಿಂಗಭೇದ, ವರ್ಣಗಳನ್ನ ಮಾಡದೆ ಶ್ರೀಮಂತ ಬಡವ ಎನ್ನದೆ ಸರ್ವರನ್ನ ಸಮಾನ ದೃಷ್ಟಿಯಿಂದ ಒಯ್ತಕ್ಕಂತ ಒಬ್ಬ ಸಾಮಾನ್ಯ ಧೀಮಂತ ನಾಯಕ ಅಂತಂದ್ರೆ ಸನ್ಮಾನ್ಯ GS ಪಾಟೀಲ್ ಸಾಹೇಬರು. ಅವರಿಗೆ ಇವತ್ತು ಸಚಿವ ಸ್ಥಾನವನ್ನ ನೀಡಲೇಬೇಕು ಎಂದು ನಾವು ಈಗಾಗಲೇ ಸುಮಾರು 8-10 ಸಾವಿರ ಜನಗಳು ಇವತ್ತು ನಾವು ಸ್ವೇಚ್ಛೆಯಿಂದ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ತಿಳ್ಕೊಂಡು ನಾವು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ 10 ಜನ ಇವತ್ತು ನಾವು ಈಗ ಆಲ್ರೆಡಿ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಜಿಗಳೂರು ಗ್ರಾಮ ಮತ್ತು ಹೊಸಳ್ಳಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಸ್ವೇಚ್ಛೆಯಿಂದ ನಮಗೆ ಸಚಿವ ಸ್ಥಾನವನ್ನ ನೀಡದಿದ್ದರೆ ಸಂಪೂರ್ಣವಾಗಿ ನಾವು ರಾಜೀನಾಮೆಯನ್ನು ಕೊಡ್ತೇವೆ. ಬೂತ್ ಮಟ್ಟದ ಎಲ್ಲಾ ಕಾರ್ಯಗಳಿಗೆ ನಾವೆಲ್ಲ ನಮಗೇನು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲಾ ಹುದ್ದೆಗಳಿಗೆ ಮತ್ತು ನಾವೇನು ನಮ್ಮ ಕಾಂಗ್ರೆಸ್ ಪಕ್ಷದ ಹುದ್ದೆಗಳು ಏನಿದಾವೆ ಬೂತ್ ಮಟ್ಟದ ಎಲ್ಲಾ ಬೂತ್ ಅಧ್ಯಕ್ಷರಾಗಬಹುದು, ಬೂತ್ ಮಟ್ಟದ ಎಲ್ಲಾ ನಮ್ಮ ಪದಾಧಿಕಾರಿಗಳು, ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ತಾಲೂಕು ಮಟ್ಟ ಎಲ್ಲಾ ಅಧಿಕಾರಿಗಳು ಕೂಡ ನಾವು KPCCಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಪ್ರಸಾದ್ ಅವರಿಗೂ ಕೂಡ ನಾವು ಇವತ್ತು ಅವರಿಗೆ ಮನವಿ ಮೂಲಕ ಈ ಮೂಲಕ ನಾವು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಇವತ್ತು ಒಂದು ಮನವಿ ಮಾಡ್ಕೊತಾ ಇದ್ದೇವೆ. ನಮ್ಮ ದೇಶದ ಅಖಿಲ ಭಾರತ ನಮ್ಮ AICCಯ ಅಧ್ಯಕ್ಷ ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರಿಗೆ, ರಾಹುಲ್ ಜಿ ಅವರಿಗೆ, ಸೋನಿಯಾ ಗಾಂಧೀಜಿ ಅವರಿಗೆ ಹಾಗೂ ಸುರ್ಜೇವಾಲಾ ಅವರಿಗೆ, ನಮ್ಮ ಎಲ್ಲ ಕೇಂದ್ರದ ನಾಯಕರಿಗೆ ನಾವೊಂದು ಮನವಿ ಮಾಡ್ಕೊತಾ ಇದ್ದೇವೆ. ಗದಗ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ರೋಣ ಮತಕ್ಷೇತ್ರದ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ GS ಪಾಟೀಲ್ರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡಲೇಬೇಕು ಎಂದು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ತಿಳ್ಕೊಂಡು ನಾವು ಗದಗ ಜಿಲ್ಲೆ ಹೊಸಳ್ಳಿ ಮತ್ತು ಜಗಳೂರು ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಒಕ್ಕೊರಲಿಂದ ಈಗ ನಾವು ಬೇಡಿಕೊಳ್ತಾ ಇದ್ದೇವೆ.